ವೆಲ್ಕಮ್ ಬ್ಯಾಕ್. 5 ಗ್ಯಾರಂಟಿಗಳನ್ನ ಘೋಷಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಲ್ಲಿ ಕಾಂಗ್ರೆಸ್ ಏನೋ ಯಶಸ್ವಿಯಾಗಿದೆ. ಆದ್ರೆ ಜನರು ಗ್ಯಾರಂಟಿ ಘೋಷಣೆ ಆಗಿದೆ, ಆದ್ರೆ ಜಾರಿ ಯಾವಾಗ ಅಂತ ಆಗ್ರಹಿಸುತ್ತಿದ್ದಾರೆ. ನಾವು ಘೋಷಿಸಿದ ಗ್ಯಾರಂಟಿ ಜಾರಿ ಮಾಡೋದು ಗ್ಯಾರಂಟಿ ಅನ್ನೋ ಮಾತು ಕಾಂಗ್ರೆಸ್ ಪಾಳೆಯದಿಂದ ಮತ್ತೊಮ್ಮೆ ಕೇಳೋಕ್ ಸಿಗ್ತಾ ಇದೆ. ನಾವು ನಮ್ಮ ಜನರ ಹಿತ ಕಾಪಾಡುವ ಬಗ್ಗೆ ಬದ್ಧತೆಯನ್ನ ಹೊಂದಿದ್ದೇವೆ. ಬಿಜೆಪಿ ನಾಯಕರು ಕನ್ನಡಿಗರು ನೀಡಿದ ಶಾಕ್ಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಚಿಕಿತ್ಸೆ ಪಡೆದು ರೆಸ್ಟ್ ಮಾಡಲಿ, ಹಾಗೆಯೇ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯನ್ನ ಹುಡುಕಿಕೊಳ್ಳಲಿ ಅಂತ ಹೇಳಿ ಕಾಂಗ್ರೆಸ್ ಟ್ವಿಟರ್ ಖಾತೆಯ ಮೂಲಕ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಟ್ವಿಟರ್ ಖಾತೆಯಿಂದ ಮಾಡಲಾಗಿರುವ ಟ್ವೀಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಘೋಷಿಸಿದ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸೋದು ನಿಸ್ಸಂದೇಹ. ಬಿಜೆಪಿ ಸದ್ಯಕ್ಕೆ ಬಂದಿರುವ ಚುನಾವಣಾ ಫಲಿತಾಂಶದ ಶಾಕ್ನಿಂದಲೇ ಹೊರಬಂದಿಲ್ಲ. ಅದಕ್ಕೆ ಚಿಕಿತ್ಸೆಯನ್ನ ಪಡೆದುಕೊಂಡು ರೆಸ್ಟ್ ಮಾಡಲಿ ಅಂತ ಹೇಳಿ ಟಾಂಗ್ ನೀಡಿದೆ ರಾಜ್ಯ ಕಾಂಗ್ರೆಸ್ ಪಾಳೆಯ. ಇನ್ನು ಸರ್ಕಾರದ ಗ್ಯಾರಂಟಿಗಳೇ ಪ್ರತಿಪಕ್ಷಗಳ ಅಸ್ತ್ರವಾಗ್ತಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಗ್ಯಾರಂಟಿ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು. ಕೂಡಲೇ ಗ್ಯಾರಂಟಿಗಳನ್ನ ಜಾರಿಗೆ ತನ್ನಿ, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೋರಾಟಕ್ಕೆ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ. ಜನರು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕು. ಕಾರ್ಯಕರ್ತರಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಕಿವಿ ನುಡಿ ಇದು. ಇವತ್ತು ಕಾಂಗ್ರೆಸ್ ಪಕ್ಷ ಜನತೆಗೆ ವಿಷಲ್ ಹೊಡಿಸ್ಕೊಂಡು ಚಪ್ಪಾಳೆ ಗಿಟ್ಟಿಸ್ಕೊಂಡು ಮತ ಹಾಕ್ಸ್ಕೊಂಡಿದ್ದಾರೆ. ಏನೇನು ಕಾರ್ಯಕ್ರಮ ಉಳಿಸ್ಕೊಳ್ತಾರೆ, ಕೊಡ್ತಾರೆ, ನೋಡೋಣಂತೆ, ಆಮೇಲೆ ತೀರ್ಮಾನ ಮಾಡ್ತೀವಿ. ತಾವೊಂದು ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಬಗ್ಗೆ. ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮಾಡಲೇಬೇಕಲ್ಲ, ನನ್ನ ಅಸ್ತಿತ್ವ ಹೊರಟೋಗಿದೆ. ನನ್ನ ಅಸ್ತಿತ್ವನ ಈಗಾಗಲೇ ಈ ಚುನಾವಣೆಯಲ್ಲಿ ಕುಂಠಿತಗೊಳಿಸಿರ್ತಕ್ಕಂಥದ್ದು ಕಾರಣ ಇದೇ ಗ್ಯಾರಂಟಿ ಅಲ್ವೇ? ಇದೇ ಗ್ಯಾರಂಟಿ ಸ್ಕೀಮೇ ನನ್ನ ಅಸ್ತಿತ್ವ ಕುಂಠಿತಗೊಳಿಸಿರೋದು. ಮತ್ತೆ ಇದನ್ನೇ ಇಟ್ಕೋಬೇಕಲ್ಲ, ನಾನು ಇದನ್ನ ಇಟ್ಕೊಂಡೆ ಮಾಡೋದಿಲ್ಲ. ಯಾವ ಆಧಾರದ ಮೇಲೆ ಈ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು? ಇವರೇ ಅಲ್ವೇ ಪ್ರಣಾಳಿಕೆ ಅಧ್ಯಕ್ಷರು? ಯಾವ ಆಧಾರದ ಮೇಲೆ ಮಾಡಿದ್ರಿ? ಏನು ಹೇಳಿದ್ರು ನಿಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ? ನನಗೂ ಫ್ರೀ, ನಿನಗೂ ಫ್ರೀ, ಹೇ ಕಾಕಾ ಪಾಟೀಲ್ ನಿನಗೂ ಫ್ರೀ. ನಾನು ಹೇಳಿದ್ನ? ಹೇಳಿರೋದು ನೀವು ಕೊಡಿ. ಈಗ ಸುಳ್ಳು ಹೇಳಿ ಜನಗಳಿಗೆ ಟೋಪಿ ಹಾಕಿ ಈ ಕಾರ್ಯಕ್ರಮ ಘೋಷಣೆ ಮಾಡಿರೋದಲ್ವಾ? 3,000 ರೂಪಾಯಿ ಎಲ್ಲ ಗ್ರಾಜುಯೇಟ್ಸ್ಗೆ ಅಂತ ಹೇಳಿದ್ರಿ. ಈಗ 22-23 ಇಸ್ವಿಲ್ ಪಾಸ್ ಆದವ್ರಿಗೆ ಹೇಳ್ತೀರಾ? ಓಟ್ ಹಾಕಿರೋನು ಅವನು, ನಿರುದ್ಯೋಗಿ ಒಟ್ಟಗಿಟ್ಟಿಲ್ದೇ ಇರೋನು ಅವನು ಓಟ್ ಹಾಕವನೆ. ಈಗ ಅವನಿಗೆಲ್ಲ ಕೆಲಸ ಹೊಸದಾಗ ಕೊಡ್ತೀರಾ? ಇದನ್ನೇ ತಗೊಳ್ಳೋದು. ಈ ಸಬ್ಜೆಕ್ಟ್ ಬಿಟ್ಬಿಟ್ಟು ನಾನು ರಾಜಕೀಯ ಮಾಡೋದು ಮತ್ತೇನಿಲ್ಲ, ಸನ್ಯಾಸಿಗೆ ಮಾಡ್ತಾ ಇದ್ದೀನ ಇಲ್ಲ. ರಾಜಕೀಯ ಕೆಸರಚಾಟ ಒಂದ್ ಕಡೆ, ಜನಸಾಮಾನ್ಯರು ಅಂದ್ರೆ ಮತದಾರರು ಈ ಗ್ಯಾರಂಟಿಗಳ ಬಗ್ಗೆ ಏನ್ ಮಾತನಾಡ್ತಿದ್ದಾರೆ ಕೇಳ್ತಾ ಹೋಗೋಣ. ಹುಬ್ಬಳ್ಳಿ ಹಾಗೆ ಗದಗ ಜಿಲ್ಲೆಯ ಜನ ಗ್ಯಾರಂಟಿ ಘೋಷಣೆಗಳ ಬಗ್ಗೆ, ಅದರ ಅನುಷ್ಠಾನದ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ಏನ್ ಹೇಳ್ಬೇಕಂತಂದ್ರೆ ಸರ್ಕಾರ ಈಗ ತಾನೇ ಇದು ಆಗಿರೋದ್ರಿಂದ, ರಚನೆ ಆಗಿರೋದ್ರಿಂದ ಹೊಸದಾಗಿ ಜನರಲ್ಲಿ ಸಾಕಷ್ಟು ಉತ್ತಮ ಒಂದು ಅಭಿಪ್ರಾಯವಿದೆ. ಆದರೆ ಇದನ್ನೆಲ್ಲ ಮನಗಂಡು ಸರ್ಕಾರ ಏನ್ ಮಾಡ್ಬೇಕಂತಂದ್ರೆ ಆದಷ್ಟು ಬೇಗನೆ ಇವುಗಳನ್ನೆಲ್ಲ ಜಾರಿಗೆ ತಂದ್ರೆ ಹೆಚ್ಚು ಆ ಸರ್ಕಾರದಲ್ಲಿ ಭರವಸೆ ಉಳಿತದಂತ ನಾವು ಹೇಳ್ಬೋದು. ಸರ್ಕಾರ ಬಂದಿದೆ, ಗ್ಯಾರಂಟಿನ ಅವ್ರು ಕೊಟ್ಟಿಲ್ಲ, ಯಾವುದೋ ಆಶ್ವಾಸನವನ್ನು ಇನ್ನೂ ನಮ್ಗೆ ಪೂರೈಸಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಲೇಡೀಸು, ನಮ್ಮ ಹೆಂಡತಿ, ನಮ್ಮ ಅವ್ವ, ನಮ್ಮ ತಾಯಿಯವರು ಕಾಯ್ತಿದ್ದಾರೆ. ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಈಗ ಫ್ರೀ ಅಂತದ್ದು ಮನೆಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವ್ರು ಯಾವುದೋ ಆಶ್ವಾಸನೆ ಜಲ್ದಿ ಪೂರೈಸ್ಬೇಕಂತ ಹೇಳ್ತಂತೆ. ರಾಜ್ಯದ ಬಜೆಟ್ 3 ಲಕ್ಷ ಕೋಟಿ ಇರುವಾಗ ಈ 5 ಗ್ಯಾರಂಟಿ ಇವುಗಳನ್ನು ಮಾಡಲಿಕ್ಕೆ ಸುಮಾರು 60 to 70,000 crores ಖರ್ಚಾಗ್ತಿರುವಾಗ, ಇದು 1/3 ನಮ್ಮ ಬಜೆಟ್ದ ಇದನ್ನು ತಗೊಳ್ಳುವಾಗ ಉಳಿದಿದ್ದಕ್ಕೆ ಅವ್ರು ಎಲ್ಲಿದ್ದು ಇದನ್ನು ತೊಗೊಂಡು ಬರ್ತಾರ. ಆ ನಂತರ ದಿವಸಕ್ಕೆ ಒಂದೊಂದು ಹೇಳಿಕೆಗಳು ಬರ್ಲಿಕ್ಕತ್ತಾವ. ಬಟ್ ಇನ್ ಆಲ್ ಟು ಸಮ್ ಅಪ್ ದಿಸ್, ಈ 5 ಗ್ಯಾರಂಟಿ ಏನವಲ್ಲ ಇವನ್ನ ಎಲ್ಲಾರ್ಗೂ ಎಕ್ಸ್ಟೆಂಡ್ ಆಗೋದು ನಮಗಂತೂ 100% ಡೌಟ್ ಅದ. ಎಷ್ಟಂತೂ ಹೇಳಿಕ್ಕೆ ಇಚ್ಛಾಪಡ್ತೀನಿ. ಫಸ್ಟ್ ಇಂಪ್ಲಿಮೆಂಟ್ ಆಗ್ಲಿರಿ, ಆಮೇಲೆ ವಿಚಾರ ಮಾಡೋಣ ಅಂತ. ಯಾಕಂದ್ರೆ ಹೇಳೋದು ಎಲ್ಲರೂ ಹೇಳ್ತಾರ್ರಿ, ಅವ್ರು ಮಾಡಿದಾಗ ಕೊಟ್ಟಾಗೇ ರೀ ಅದು ನಾವು ಆಕ್ಸೆಪ್ಟ್ ಮಾಡೋದು. ಸೊ ಎಲ್ಲಾನು ಇಂಪ್ಲಿಮೆಂಟ್ ಆಗತ್ತೆ ಅನ್ನೋದೇನು ಗ್ಯಾರಂಟಿ ಇಲ್ರಿ, ಕೊಟ್ಟ ಮೇಲೆನೆ ಗ್ಯಾರಂಟಿ ರೀ. ಸರ್ಕಾರ ಅವ್ರು ಬಂದಿದೆ, ಸರಿ ಹೋಯ್ತು. ಆದ್ರೆ ಅವ್ರು ಸ್ಟಾರ್ಟ್ ಮಾಡ್ಬೇಕಲ್ಲ, ಬೇಗ ಸ್ಟಾರ್ಟ್ ಮಾಡಲಿ ಅದನ್ನೆಲ್ಲ. ಅದ್ರಾಗ ಒಂದು 4 ಈಡೇರಿಸ್ರಿ ಮೊದಲು. ಅಗ್ದಿ ಏನು ನೆಸೆಸರಿ ಇದೆ, ನಮಗೆ ಬಸ್ಸಿಗೆ ಹೋಗಬೇಕು, ಆಮೇಲೆ ಕರೆಂಟ್ ಬಿಲ್ ಕಡಿಮೆ ಆಗಬೇಕು, ಇಷ್ಟಾದರೂ ಫಸ್ಟ್ ನೆರವೇರಿಸ್ಲಿಕ್ಕೆ. ನಾವು ಗ್ಯಾರಂಟಿ ಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂವರೆಗೂ ಏನು ಮಾಡಿಲ್ಲ. ಏನು ಆಶ್ವಾಸನೆ ಕೊಡ್ತಾರೆ, ಮಾಡ್ತಾರೋ? ಪಬ್ಲಿಕ್ ಎಲ್ಲ ಇದೇ ಕೇಳ್ತಾ ಇದೆ.
ಈ ಟೈಪ್ ಮಾಡಿದ್ರೆ ಎಲ್ಲ ಸರ್ಕಾರ ಬಂದಾಗ ಅವ್ರ ಸರ್ಕಾರ ಬಂದಾಗ ಇವ್ರು ಆಶ್ವಾಸನೆ ಕೊಡ್ತಾರ, ಇವ್ರ ಸರ್ಕಾರ ಬಂದಾಗ ಅವ್ರು ಆಶ್ವಾಸನೆ ಕೊಡ್ತಾರ. ಪಬ್ಲಿಕ್ಕಿಗೆ ಈ ಟೈಪ್ ಬ್ಯಾಕ್ ಮೇಲ್ ಮಾಡ್ಕೊಂತ ಹೊಂಟ್ರೆ ಜೀವನ ಮಾಡೋದು ಹೆಂಗೆ ಜನರು? ನೋಡ್ರಿ, ನಾವು ಹಾಕಿವಿ ದೇವ್ರ ಸರಿ ಯಾರಿಗಂತ ಎಲ್ಲರಿಗೂ ಹಾಕಿವಿ. ಮಾಡೋದು ಬಿಡೋದು ಅವ್ರ ಕರ್ತವ್ಯ. ನಾವು ಮಾಡ್ತಾರಂತ ಹಾಕಿಲ್ಲ, ಮಾಡಂಗಿಲ್ಲ ಅಂತ ಹಾಕಿಲ್ಲ. ನಾವು ಏನು ನಮ್ಮ ಕಾನೂನು ಪ್ರಕಾರ ನಮ್ಮ ಜೀವನದಾಗ ಏನು ಹಾಕ್ಬೇಕನ್ನೋದ ಹಾಕಿವ್ರಿ. ಸಿದ್ದರಾಮಯ್ಯ DKC ಅವರು ಎಲೆಕ್ಷನ್ ಇದ್ದಾಗ ನನಗೂ ಫ್ರೀ ನಿನಗೂ ಫ್ರೀ ಅಂದ್ರೆ, ಈಗ ಹಾದಿ ಬೀದಿ ಹೋಗೋರಿಗೆ ನಮ್ಗೆ ಅವ್ರಿಗೆ ಯಾರಿಗೂ ಹೇಳಿಕೆ ಕೊಡೋಕ್ಕಲ್ಲ. ಅವ್ರು ಎಲೆಕ್ಷನ್ ಓಟ್ ಹಾಕೋಬೇಕಾದ್ರೆ ನೀವೇ ಇದಾವ. ಈಗ ಹಾದಿ ಬೀದಿ ಹೋಗೋರಂದ್ರೆ ಮತದಾರ ಹಾದಿ ಬೀದಿ ಹೋಗೋರ, ಅದಕ್ಕೆ ಅವಾಗ 136 ಸೀಟ್ ಕೊಟ್ಟಿದ್ದಾರೆ. ಕೇಳೋದು ಕೊಡ್ಬೇಕವ, ಕೊಡಲಿಲ್ಲ ಅಂದರೆ ಅದಕ್ಕೆ ಏನಂತಾರ ಮತ್ತೆ ನಾವು ಹೇಳಲ್ಲ, ನಾವು ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ತೀವಿ. ಗ್ಯಾರಂಟಿ ಅಂದ್ರೆ ಈಗ ಜನರಿಗೆ ಭಾಳ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಗೆದ್ದು ಈಗ ಅವ್ರ ಆಸೆಗಳನ್ನ ಈಡೇರಿಸ್ತಿದ್ರೆ ಅವ್ರಿಗೆ ಇದಾಗುತ್ತೆ. ಮುಂದೆ ಜನ ದಂಗೆ ಹೇಳ್ತಾರೆ. ಆದಷ್ಟು ಲಘುನ ಅದನ್ನ ಈಡೇರಿಸ್ಬೇಕಂತ ನಮ್ಮ ಆಸೆ. ನಾವು ಮತ್ತೆ 10 ರೂಪಾಯಿ ದುಡಿಯೋರು 20 ರೂಪಾಯಿ ಖರ್ಚು ಮಾಡೋದಾದ್ರೆ ಹೆಂಗಾಗುತ್ತೆ ಹೇಳ್ರಿ? ಕರೆಂಟ್ ಬಿಲ್ ಅದು ಎಲ್ಲ ಇದು ಜಾಸ್ತಿ ಮಾಡ್ಯಾರ, ಎಲ್ಲ ಕಡೆ ಜಾಸ್ತಿ ಮಾಡ್ಯಾರ. ಮತ್ತೇನ್ ಮಾಡೋದು ಹೇಳ್ರಿ? ನಾವು ಹೆಂಗ್ ದುಡ್ಕೊಂಡ್ ತಿನ್ಬೇಕು ಅಂದಾರಲ್ಲ, ಇನ್ನೂ ಆಗಿಲ್ಲಲ್ಲ. ದೊಡ್ಡಾದ್ರೆ ನಮಗ್ ಬಡವರಿಗೆ ಇದು ಸಹಾಯ ಆಗತ್ರಿ. ಷರತ್ತುಗಳನ್ನ ತರಬಾರ್ದು. ಯಾಕಂದ್ರೆ ಎಲ್ಲರಿಗೂ ಕರೆಂಟ್ ಅಂತ ಹೇಳಿದ್ದಾರೆ. ನನಗೂ ಕರೆಂಟ್, ನಿನಗೂ ಕರೆಂಟ್ ಅಂತ ಅವ್ರು ಹೇಳಿದ್ದೈತಿ. ಎಲ್ಲರಿಗೂ ಬಸ್ ಪಾಸ್, ಮಾವನ ಮನೆಗೆ ಹೋದ್ರು ಬಸ್ ಪಾಸ್, ಹಳೆಯನ ಮನೆಗೆ ಹೋದ್ರು ಬಸ್ ಪಾಸ್ ಫ್ರೀ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ನಿರೀಕ್ಷೆ ಇಟ್ಟಿದ್ದಾರೆ. ಆ ನಿರೀಕ್ಷೆಗಳನ್ನು ಯಾವತ್ತೂ ಹುಸಿ ಮಾಡಬಾರ್ದು ಅಂತ ಹೇಳ್ತೀನಿ.